ಶರಣರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆನಲ್ಲಿ ಅರ್ಥವಾಗದಂತ ಭಾಷೆನಲ್ಲಿ ಬಸವಾದಿ ಶರಣರು ಏನ್ ಮಾಡಿದ್ರು ಅಂತಂದ್ರೆ ಜನರಿಗೆ ಅರ್ಥ ಆಗ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡಿದ್ರು. ಅದಕ್ಕೆ ನಾವು ಶರಣ ಚಳವಳಿ ಅಂತ ಕರಿತೀವಿ ಅಲ್ವಾ, ಶರಣ ಸಾಹಿತ್ಯ ಅಂತ ಕರಿತೀವಿ. ಶರಣ ಚಳವಳಿ, ಶರಣ ಸಾಹಿತ್ಯ. ಶರಣ ಅಂತಂದ್ರೆ ಜಾತಿ ಇಲ್ಲದವನು, ಧರ್ಮ ಇಲ್ಲದವನು, ವರ್ಗ ಇಲ್ಲದವನು, ಮನುಷ್ಯನಾಗಿರೋವನು ಅಂತ ಅರ್ಥ. ಶರಣ ಅಂತಂದ್ರೆ ಸುಮ್ಮನೆ ಶರಣ ಅಂತ ಅನಿಸ್ಕೊಳ್ಳೋದು ಆಮೇಲೆ ಜಾತಿ ಮಾಡೋದು ಅದನ್ನ ಅರ್ಥ. ಬಸವಣ್ಣ ಏನ್ ಹೇಳಿದ್ದಾರೆ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಬಸವಾದಿ ಶರಣರು ಹೇಳಿದರು. ಕನಕದಾಸ್ ಏನ್ ಹೇಳಿದ್ರೆ ಗೊತ್ತಾ? ಕುಲವೆಂದು ಒಡೆದಾಡಲಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿ ಕನಕದಾಸ್ ಹೇಳ್ತಾರೆ. ಯಾವ ಜಾತಿ ಕನಕ್ಕೆ ನಾರಾಯಣ ಗುರು ಏನ್ ಹೇಳ್ತಾರೆ ಗೊತ್ತಾ? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅವರು ದೇವಸ್ಥಾನದ ಚಳವಳಿ ಮಾಡಿದ್ರು. ಯಾರು? ನಾರಾಯಣ ಗುರು. ನಾರಾಯಣ ಗುರು ಯಾರು ಗೊತ್ತಾ? ಇಲ್ಲಿಯವರು ಗೊತ್ತಾ? ಅವರು ಕೇರಳದವರು, ಈಡಿಗ ಸಮುದಾಯಕ್ಕೆ ಸೇರಿದವರು. ಅವರಿಗೆ ಕೇರಳದಲ್ಲಿ ದೇವಸ್ಥಾನದೊಳಗಡೆ ಬಿಟ್ಟಿರಲಿಲ್ಲ. ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ? ದೇವರು ಒಂದೇ ದೇವರಲ್ಲಿ ಇರೋದು, ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ ನೀವು. ಯಾವ ದೇವಸ್ಥಾನದಲ್ಲಿ ಬೇಡ ಅಂತ ದೇವಸ್ಥಾನಕ್ಕೆ ಹೋಗಬೇಡಿ. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ಮುಗಿದೋಯ್ತಲ್ಲ. ವೆರಿ ಸಿಂಪಲ್. ದೇವಸ್ಥಾನ ನೀವೇ ಕಟ್ಕೊಳ್ಳಿ, ಮೂರ್ತಿ ಮಾಡ್ಕೊಳ್ಳಿ, ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಗಂಟೆ ಅಳ್ಳಾಡಿಸಿ, ಮುಗಿದೋಯ್ತಲ್ಲ. ಯಾವ ಗಂಟೆ ಅಳ್ಳಾಡಿಸಿ ಬೇಡ ಅಂತಾನೆ ನಿಮ್ಗೆ, ಅಲ್ಲಿ ಹೋಗ್ಬಿಡ್ರಯ್ಯ, ನೀವೇ ದೇವಸ್ಥಾನ ಕಟ್ಕೊಂಡು ನೀವೇ ಪೂಜೆ ಮಾಡ್ರಯ್ಯ ಅಂತ ಹೇಳೋದ. ಯಾರೋ ಹೇಳೋದು ಬಸವಾದಿ ಶರಣರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆನಲ್ಲಿ ಅರ್ಥವಾಗದಂತ ಭಾಷೆನಲ್ಲಿ ಬಸವಾದಿ ಶರಣರು ಏನ್ ಮಾಡಿದ್ರು ಅಂತಂದ್ರೆ ಜನರಿಗೆ ಅರ್ಥ ಆಗ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡಿದ್ರು. ಅದಕ್ಕೆ ನಾವು ಶರಣ ಚಳವಳಿ ಅಂತ ಕರಿತೀವಿ ಅಲ್ವಾ, ಶರಣ ಸಾಹಿತ್ಯ ಅಂತ ಕರಿತೀವಿ. ಶರಣ ಚಳವಳಿ, ಶರಣ ಸಾಹಿತ್ಯ. ಶರಣ ಅಂತಂದ್ರೆ ಜಾತಿ ಇಲ್ಲದವನು, ಧರ್ಮ ಇಲ್ಲದವನು, ವರ್ಗ ಇಲ್ಲದವನು, ಮನುಷ್ಯನಾಗಿರೋವನು ಅಂತ ಅರ್ಥ. ಶರಣ ಅಂತಂದ್ರೆ ಸುಮ್ಮನೆ ಶರಣ ಅಂತ ಅನಿಸ್ಕೊಳ್ಳೋದು ಆಮೇಲೆ ಜಾತಿ ಮಾಡೋದು ಅದನ್ನ ಅರ್ಥ. ಬಸವಣ್ಣ ಏನ್ ಹೇಳಿದ್ದಾರೆ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಬಸವಾದಿ ಶರಣರು ಹೇಳಿದರು. ಕನಕದಾಸ್ ಏನ್ ಹೇಳಿದ್ರೆ ಗೊತ್ತಾ? ಕುಲವೆಂದು ಒಡೆದಾಡಲಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿ ಕನಕದಾಸ್ ಹೇಳ್ತಾರೆ. ಯಾವ ಜಾತಿ ಕನಕ್ಕೆ ನಾರಾಯಣ ಗುರು ಏನ್ ಹೇಳ್ತಾರೆ ಗೊತ್ತಾ? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅವರು ದೇವಸ್ಥಾನದ ಚಳವಳಿ ಮಾಡಿದ್ರು. ಯಾರು? ನಾರಾಯಣ ಗುರು. ನಾರಾಯಣ ಗುರು ಯಾರು ಗೊತ್ತಾ? ಇಲ್ಲಿಯವರು ಗೊತ್ತಾ? ಅವರು
ಕೇರಳದವರು, ಈಡಿಗ ಸಮುದಾಯಕ್ಕೆ ಸೇರಿದವರು, ಅವರಿಗೆ ಕೇರಳದಲ್ಲಿ ದೇವಸ್ಥಾನದೊಳಗಡೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ? ದೇವರು ಒಂದೇ ದೇವರಲ್ಲಿ ಇರೋದು, ಎಲ್ಲಿ ನಮ್ಮನ್ನ ಸೇರಿಸಲ್ಲ ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ ನೀವು. ಯಾವ ದೇವಸ್ಥಾನದಲ್ಲಿ ಬೇಡ ಅಂತ ದೇವಸ್ಥಾನಕ್ಕೆ ಹೋಗಬೇಡಿ. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ಮುಗಿದೋಯ್ತಲ್ಲ. ವೆರಿ ಸಿಂಪಲ್. ದೇವಸ್ಥಾನ ನೀವೇ ಕಟ್ಕೊಳ್ಳಿ, ಮೂರ್ತಿನೂ ಮಾಡ್ಕೊಳ್ಳಿ, ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಗಂಟೆ ಅಳ್ಳಾಡಿಸಿ, ಮುಗಿದೋಯ್ತಲ್ಲ. ಯಾವ ಗಂಟೆ ಅಳ್ಳಾಡಿಸಿ ಬೇಡ ಅಂತಾನೆ ನಿಮ್ಗೆ. ಅಲ್ಲಿ ಹೋಗ್ಬಿಟ್ರಯ್ಯ, ನೀವೇ ದೇವಸ್ಥಾನ ಕಟ್ಕೊಂಡು ನೀವೇ ಪೂಜೆ ಮಾಡ್ರಯ್ಯ ಅಂತ ಹೇಳೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.